ಎತ್ತೇನಹಳ್ಳಿ ಮಾರಮ್ಮ ದೇವಿಗೆ ತಾಳಿ ಸಮರ್ಪಿಸಿದ ಗೌರಿಶಂಕರ್. ದೇವಸ್ಥಾನ ಅಭಿವೃದ್ಧಿಗೆ ದಿಟ್ಟ ಹೆಜ್ಜೆ ಇಟ್ಟ ಗ್ರಾಮಾಂತರದ ಮನೆಮಗ. ಎಸ್, ತುಮಕೂರು ತಾಲೂಕಿನ ಐತಿಹಾಸಿಕ ದೇವಸ್ಥಾನ ಎತ್ತೇನಹಳ್ಳಿ ಮಾರಮ್ಮ ದೇವಸ್ಥಾನದಲ್ಲಿ ಇತ್ತೀಚೆಗೆ ನಡೆದ ದೇವರ ಒಡವೆ ಕಳವು ಪ್ರಕರಣದಲ್ಲಿ ದೇವರ ತಾಳಿಯು ಕಳವಾಗಿತ್ತು. ದೇವರ ಒಡವೆ ಕಳವಾಗಿ ದೊಡ್ಡ ಅಪಚಾರವಾಗಿದೆ ಎಂದು ಭಕ್ತರು ಕಳವಳಗೊಂಡಿದ್ರು. ಈ ಹಿನ್ನೆಲೆಯಲ್ಲಿ ಮಾಜಿ ಶಾಸಕ ಡಿಸಿ ಗೌರಿಶಂಕರ್ ಹಾಗೂ ಇವರ ಆಪ್ತರಾದ ಕಾಂಗ್ರೆಸ್ ಮುಖಂಡ ಉದ್ಯಮಿ ಊರುಕೆರೆ ಜಗದೀಶ್ ಹೊಸದಾಗಿ ತಾಳಿ ಮಾಡಿಸಿ ಇಂದು ಮಾರಮ್ಮ ದೇವಿಗೆ ಸಮರ್ಪಣೆ ಮಾಡಿದ್ರು. ದೇವರ ಒಡವೆ ಕಳವು ಪ್ರಕರಣವನ್ನ ಪೊಲೀಸರು ಗಂಭೀರವಾಗಿ ಪರಿಗಣಿಸಿ ಕಳ್ಳರನ್ನ ಪತ್ತೆ ಮಾಡಿ ಕಳವು ಒಡವೆ ವಶಪಡಿಸಿಕೊಂಡು ದೇವರಿಗೆ ಅರ್ಪಿಸಬೇಕು ಎಂದು ಡಿಸಿ ಗೌರಿಶಂಕರ್ ಒತ್ತಾಯಿಸಿದ್ರು. ಶಕ್ತಿ ದೇವತೆ ಮಾರಮ್ಮ ದೇವಿಯನ್ನ ಮುಟ್ಟುವುದಿರಲಿ, ಒಡವೆ ಕಳವು ಮಾಡುವುದು ದೊಡ್ಡ ಅಪಚಾರ. ಎಷ್ಟೆಲ್ಲ ಭದ್ರತೆ ಇದ್ದರೂ ಕಳ್ಳತನ ನಡೆದಿರುವುದು ಕಳವಳಕಾರಿ ವಿಚಾರ. ಇಂತಹ ಪ್ರಕರಣ ಮರುಕಳಿಸದಂತೆ ಅಧಿಕಾರಿಗಳು ಎಚ್ಚರಿಕೆ ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿದ್ರು. ಉದ್ಯಮಿ ಊರುಕೆರೆ ಜಗದೀಶ್ 30 ಲಕ್ಷ ರು ವೆಚ್ಚದಲ್ಲಿ ಎತ್ತಿನಹಳ್ಳಿ ಮಾರಮ್ಮನ ಗರ್ಭಗುಡಿ ನಿರ್ಮಾಣ ಮಾಡಿಸಿದ್ದಾರೆ. ದೇವಸ್ಥಾನದ ಜೀರ್ಣೋದ್ಧಾರ ಕೆಲಸ ನಡೆಯುತ್ತಿದ್ದು, ರಾಜಗೋಪುರ ನಿರ್ಮಾಣಕ್ಕೆ ತಾವು, ಜಗದೀಶ್ ಹಾಗೂ ತಮ್ಮ ಗೆಳೆಯರ ಬಳಗ ಎಷ್ಟೇ ಖರ್ಚಾದ್ರೂ ದೇಣಿಗೆ ನೀಡುತ್ತೇವೆ. ಭಕ್ತರು ನೀಡುವ ದೇಣಿಗೆಯ ಪ್ರತಿ ರೂಪಾಯಿ ಲೆಕ್ಕವನ್ನ ಪಾರದರ್ಶಕವಾಗಿ ದಾಖಲು ಮಾಡುವಂತೆ ಡಿಸಿ ಗೌರಿಶಂಕರ್ ತಹಶೀಲ್ದಾರ್ಗೆ ಸೂಚಿಸಿದ್ರು. ಕಾಮಗಾರಿಗೆ ಕಲ್ಲು ಖರೀದಿಗೆ ಎಂದು ಗೌರಿಶಂಕರ್ ತಹಶೀಲ್ದಾರ್ಗೆ 2 ಲಕ್ಷ ರು ದೇಣಿಗೆ ನೀಡಿದ್ರು. ರಾಜಗೋಪುರವನ್ನ ನಾವೇ ಕಟ್ಟೋದು, ನಾವು ಒಪ್ಕೊಂಡಿದ್ದೀವಿ, ನಾವು ಕಟ್ತೀವಿ. ದಯವಿಟ್ಟು ಅದು ಆ ಪೂಜೆ ದಿವಸ ನಮ್ಮನ್ನೆಲ್ಲ ಕರಿಬೇಕು. ನೀವು ಎಲ್ಲರನ್ನ ಕರೆದು ಅವತ್ತೇ ಕೂಡ ಅಡ್ವಾನ್ಸ್ ಕೂಡ ಕೊಡ್ತೀವಿ, ಕಲ್ಲು ಕೂಡ ತಂದು ಹಾಕಿರ್ತೀವಿ. ಇನ್ನು ಹುಡುಕಿ ರಾಜಗೋಪುರ ಏನು ಮಾಡ್ಕೊಡ್ಬೇಕು ಸ್ವಂತ ದುಡ್ಡಲ್ಲಿ ನಾವು ಮಾಡ್ಕೊಡ್ತೀವಿ. ನೀವು ಮಾಹಿತಿ ಕೊಟ್ಟಿದ್ದೀವಿ. ಆಮೇಲೆ ಎಲ್ಲರನ್ನು ಕರೀರಿ. ಆಮೇಲೆ ಯಾರು ನಂದೇನೋದು ಬೇಡ, ರಾಜಗೋಪುರ ಕೂಡ ಇರಲಿ. ಯಾಕಂದ್ರೆ ಜನ ಮತ್ತಷ್ಟು ರಾಜಗೋಪುರಕ್ಕೆ ಮುಗಿದ ಕೈ ಮುಗಿದ್ದಾರೆ ಅಲ್ವೇ, ನಮ್ಮನ್ನು ಕರೀರಿ ಅಷ್ಟೇ. ಅವತ್ತು ಪಬ್ಲಿಕ್ ಫಸ್ಟ್ ಕನ್ನಡ, ಇದು ಪ್ರಜೆಗಳ ಆಸ್ತಿ.